ಇನ್ನು ಪ್ರಜ್ವಲ್ ರೇವಣ್ಣ ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಪ್ರಜ್ವಲ್ ಪರ ವಕೀಲ ಅರುಣ್ ಮೂಲಕ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಇದೀಗ ಪ್ರಜ್ವಲ್ ಅನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರು ಸಲ್ಲಿಸಿರುವಂತ CRPC 438 ಅಡಿಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅವರೊಂದು ಅರ್ಜಿ ಸಲ್ಲಿಸಿದರು. ಅದರ ವಿಚಾರಣೆ ಪೆಂಡಿಂಗ್ ಇತ್ತು. ಸೊ ಆ ಅರ್ಜಿಯ ಮಾನ್ಯತೆ ಈಗ ಕಳ್ಕೊಳ್ಳುತ್ತೆ. ಬಿಕಾಸ್ ನಿರೀಕ್ಷಣಾ ಜಾಮೀನು ಅರ್ಜಿ ಅಂತಂದ್ರೆ ನನ್ನನ್ನು ಬಂಧಿಸಬೇಡಿ ಅಥವಾ ಬಂಧನದಿಂದ ನನಗೆ ರಕ್ಷಣೆ ಕೊಡಿ ಅಂತ ಸಲ್ಲಿಸುವಂತ ಅರ್ಜಿ. ಆಲ್ರೆಡಿ ಈಗ ಅರೆಸ್ಟ್ ಆಗಿರೋದ್ರಿಂದ ಆ ಅರ್ಜಿಯ ಮಾನ್ಯತೆ ಕಳ್ಕೊಳ್ಳುತ್ತೆ. ಆ ಅರ್ಜಿ ಆ ಮಾನ್ಯತೆಯನ್ನು ಕಳ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ರೆಗ್ಯುಲರ್ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಮೂರು ಕೇಸ್ ಇರೋದ್ರಿಂದ ಮೂರು ಕೇಸ್ನಲ್ಲಿ ಪ್ರತ್ಯೇಕವಾಗಿ ಜಾಮೀನು ಪಡ್ಕೊಳ್ಬೇಕು. ಅವರು ಒಂದು ಕೇಸ್ನಲ್ಲಿ ಜಾಮೀನು ಪಡ್ಕೊಂಡ್ರೆ ಮತ್ತೊಂದು ಕೇಸಲ್ಲಿ ಅರೆಸ್ಟ್ ಆಗ್ತಾರೆ. ಸೊ ಮೂರು ಕೇಸಲ್ಲಿ ಪ್ರತ್ಯೇಕವಾಗಿ ಜಾಮೀನು ಪಡ್ಕೊಳ್ಬೇಕು. ಸೊ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಮಾನ್ಯತೆ ಅವರ ಅರೆಸ್ಟ್ ಆದ ಬೆನ್ನಿಗೆ ಆ ಮಾನ್ಯತೆ ಕಳ್ಕೊಳ್ಳುತ್ತೆ ಆ ಅರ್ಜಿ. ಸೊ ಮುಂದಕ್ಕೇನು ಏನು ಈಗ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಏನು ಯೋಚನೆ ಮಾಡಿದ್ದಾರೆ? ರಕ್ಷತ್ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ 3 ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಇದೆ. ಅಂದ್ರೆ ಅವರು ವಿದೇಶದಲ್ಲಿ ಇದ್ದುಕೊಂಡೇ ತಮ್ಮ ಪರ ವಕೀಲರಾಗಿರುವಂತಹ ಅರುಣ್ ಮುಖಾಂತರ ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಅದಾದ ಬಳಿಕ ಅವರು ಬಂಧನ ಆಗಿರುವಂತದ್ದು. ಬಂಧನ ಆದ ಬಳಿಕ ಆ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆ ಒಂದು ಜಾಮೀನಿನ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರೆ ಅಥವಾ ಅದರ ಮುಂಭಾಗವಾಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಈಗಾಗಲೇ SIT ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ, ಜೊತೆಗೆ SIT ಕಚೇರಿಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಅರುಣ್ ಅವರು ಕೂಡ ಬಂದಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ದಾಖಲಾಗಿರುವಂತಹ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಅವರನ್ನ ಒಳಬಿಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮುಂದಿನ ಇದರಲ್ಲಿ ಅರುಣ್ ಅವರು ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಒಂದು ಕೇಸ್ನಿಂದ ಹೊರತರ್ತಾರೆ, ಜೊತೆಗೆ ಈಗಾಗಲೇ ಅವರ ಬಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ಅಧಿಕಾರಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅವರ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. SIT ಅಧಿಕಾರಿಗಳ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಮೊದಲನೇದಾಗಿ ಅಂದ್ರೆ ಈಗಾಗಲೇ ಸಂತ್ರಸ್ತರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಸಿಕ್ಕಿರುವಂತಹ ಎವಿಡೆನ್ಸ್ ಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಆರೋಪಗಳೇನಿದೆ ಅದನ್ನ ಸಾಬೀತುಪಡಿಸುವಂತಹ ಅವಶ್ಯಕತೆ ಕೂಡ SIT ಅಧಿಕಾರಿಗಳಿಗೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಪ್ರಮುಖವಾಗಿ ಇವತ್ತೇನ್ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ, ಅದಾದ ಬಳಿಕ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆರೋಪಿಯನ್ನ ಕಸ್ಟಡಿಗೆ ಪಡ್ಕೊಳ್ತಾರೆ. ಕಸ್ಟಡಿಗೆ ಪಡ್ಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಕೋರ್ಟ್ ನಲ್ಲೂ ಕೂಡ ಅವರ ಮೇಲಿರುವಂತಹ ಆರೋಪಗಳು, ಜೊತೆಗೆ ಈಗಾಗಲೇ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಸಂತ್ರಸ್ತರು, ಆ ಒಂದು ಹೇಳಿಕೆಯನ್ನ ಇಟ್ಟುಕೊಂಡು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡ್ಕೊಳ್ತಾರೆ. ಅದಾದ ಬಳಿಕ ಮುಂದಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಕೇವಲ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮಾತ್ರ ಅಲ್ಲ, ಅವರ ತಾಯಿ ಆಗಿರುವಂತಹ ಭವಾನಿ ರೇವಣ್ಣ ಅವರ ಅರ್ಜಿ ಕೂಡ ಇವತ್ತು ವಿಚಾರಣೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಮಹಿಳೆಯನ್ನ ಅಪಹರಣ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ಗಂಭೀರ ಆರೋಪ ಇರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೋರ್ಟ್ ನಲ್ಲಿ ಕೂಡ ವಾದ ಆಗತ್ತೆ. ಅಂದ್ರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಏನಿದೆ ಅದನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಕೋರ್ಟ್ ನಲ್ಲಿ ವಾದವನ್ನ ಕೂಡ ಮಾಡ್ತಾರೆ. ಇವತ್ತು ಭವಾನಿ ರೇವಣ್ಣ ಅವರ ಕೂಡ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಅವರ ವಿರುದ್ಧ ಅಂದ್ರೆ ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅನ್ನೋದನ್ನ ಕೂಡ ಇವತ್ತು ಕಾದ್ ನೋಡ್ಬೇಕಾಗತ್ತೆ. ಈ ಬೆನ್ನಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿರುವಂತಹ 3 ಜಾಮೀನು ಅರ್ಜಿ ಏನಿದೆ ಅದರ ವಿಚಾರಣೆಯ ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಅವರ ಬಂಧನ ಆಗಿರೋದ್ರಿಂದ SIT ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದರ ಬೆನ್ನಲ್ಲೇ ಸಂತ್ರಸ್ತೆ ಹೇಳಿಕೆ ಕೂಡ ಈಗಾಗಲೇ ಪ್ರಮುಖವಾಗಿ ಒಂದು ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.